Hello, Namaskara ಎಲ್ರಿಗೂ. Hope you're all doing great with your health, wealth and relationship. This is Dr. Seema Parveen PH and holistic and life coach for women. And thank you so much. ಇದು ಥೈರಾಯ್ಡ್ ಸೀರೀಸ್ 1 ಏನು ನಮ್ಮದು ಪ್ರೀವಿಯಸ್ ವಿಡಿಯೋ ಇತ್ತು, ಅದರದ್ದು ಕಂಟಿನ್ಯೂಯೇಷನ್ ಆಫ್ ಥೈರಾಯ್ಡ್ ಸೀರೀಸ್ 2. ಥೈರಾಯ್ಡ್ ಸೀರೀಸ್ 1 ವಿಡಿಯೋದಲ್ಲಿ ಥೈರಾಯ್ಡ್ ಹೇಗೆ ಅಫೆಕ್ಟ್ ಮಾಡುತ್ತೆ ನಮ್ಮ ಬಾಡಿಗೆ, ಯಾಕೆ ಅದು ಇಂಪಾರ್ಟೆಂಟ್ ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ಅದರದ್ದು ಸಿಂಪ್ಟಮ್ಸ್ನ ಸ್ವಲ್ಪ ಎಲಾಬರೇಟ್ ಆಗಿ, ಆಮೇಲೆ ಇದು ಒಂದು ಕೈಂಡ್ ಆಫ್ ಲೈಫ್ ಸ್ಟೈಲ್ ಡಿಸೀಸ್ ಆಗಿಬಿಟ್ಟಿದೆ. ಥೈರಾಯ್ಡ್, ಡಯಾಬಿಟಿಸ್, PCOD, weight gain, mainly in women's aged between above 20 years of age. But it is generalized now, like health over women's 40, they'll be more prone to lifestyle diseases. But ಈಗಿನ ವಾತಾವರಣದಲ್ಲಿ modern days, like above 20 also, the girls are facing with pre-diabetic conditions, thyroid, PCOD, menstruation problems, weight gain ಆಗ್ತಾ ಇರೋದು, facial hair, irritability, anger issues, panic attacks, ಈ ಥರ ಎಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನು 40 ಮೇಲೆ ಕಾಣಿಸ್ತಾ ಇತ್ತು, ಇವಾಗ 20 ಮೇಲೇ ಹೂ ಆರ್ ಆಲ್ ಸಫರಿಂಗ್ ಫ್ರಮ್ ದಿಸ್, ದೇ ಕ್ಯಾನ್ ರಿಲೇಟ್ ಟು ಮೈ ವರ್ಡ್ಸ್. ಸೊ ಇದಕ್ಕೆಲ್ಲ ಬರೀ ಮೆಡಿಸಿನ್ ಅಷ್ಟೇ ಕ್ಯೂರ್ ಮಾಡೋ ಒಂದು ವಿಧಾನನ ಬಹಳಷ್ಟು ಜನಕ್ಕೆ ಏನಿದೆ, ಹಾಲಿಸ್ಟಿಕ್ ಅಪ್ರೋಚ್, ಆಲ್ಟರ್ನೇಟಿವ್ ಥೆರಪೀಸ್, ಹೀಲಿಂಗ್ ಎನರ್ಜೀಸ್, ಹೀಲಿಂಗ್ ಮೊಡ್ಯಾಲಿಟೀಸಿಂದ ತಮ್ಮ ದೇಹದ ಈ ಲೈಫ್ ಲಾಂಗ್ ತಗೊಳ್ಳೋ ಮೆಡಿಸಿನ್ನ ಅವಾಯ್ಡ್ ಮಾಡಬೇಕು ಅಂತ ಇರುತ್ತೆ. ಅವರಿಗೆ ಈ ವಿಡಿಯೋ ಬಹಳಷ್ಟು ರಿಲೇಟ್ ಮಾಡ್ಕೋಬಹುದು. ಈ ವಿಡಿಯೋ ಎಂಡಲ್ಲಿ ಒಂದು GC ಟೆಕ್ನಿಕ್ 5 pillars to reverse your lifestyle disease. Will come to know about it. ಥೈರಾಯ್ಡ್, ಡಯಾಬಿಟೀಸ್ ಮತ್ತು PCOD ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್. ಆಮೇಲೆ ನಿಮ್ಮದು ವೆಯ್ಟ್ ಗೇನ್ ವಿತೌಟ್ ರೀಸನ್, ವೆಯ್ಟ್ ಗೇನ್ ಆಗ್ತಾಯಿದ್ರೆ, ವೆಯ್ಟ್ ಲಾಸ್ ಆಗ್ತಾಯಿದ್ರೆ, ಫೇಶಿಯಲ್ ಹೇರ್ಸ್, ಸ್ಕಿನ್ ಪ್ರಾಬ್ಲಮ್ಸ್, ಸ್ಕಿನ್ ಮೇಲೆ ವಿತೌಟ್ ಎನಿ ರೀಸನ್ ಫೇಶಿಯಲ್ ಹೇರ್ ಇವಾಗ, ಆಮೇಲೆ ಹೇರ್ ಲಾಸ್ ಆಗ್ತಾ ಇದ್ದರೆ ತುಂಬಾ ವೆನೆವರ್ ಯು ಕೋಂಬ್ ಯುವರ್ ಹೇರ್ ಯು ಫೀಲ್ ಇಟ್ ಈಸ್ ಮೋರ್ ದ್ಯಾನ್ ನಾರ್ಮಲ್ ಅಂತ ಅನಿಸಿದರೆ ನಿಮಗೆ, ಆಮೇಲೆ ಜಾಸ್ತಿ ಆ್ಯಂಗ್ಸೈಟಿ, ಏನಾದರೂ ಹೊಸ ಕೆಲಸ ಮಾಡಬೇಕಾದ್ರೆ, ಇಲ್ಲ ಮೀಟಿಂಗ್ ಏನಾದರೂ ಅಟೆಂಡ್ ಮಾಡಬೇಕಾದ್ರೆ, ಎಕ್ಸಾಮ್ಸ್ ಅಟೆಂಡ್ ಮಾಡಬೇಕಾದ್ರೆ, ಇಲ್ಲ ಸುಮ್ಮನೆ ಮನೇಲಿ ಕೂತಿದ್ದಾಗೂ ಯು ಫೀಲ್ ಯುವರ್ ಹ್ಯಾಂಡ್ಸ್ ಆರ್ ಶಿವರಿಂಗ್, ತಲೆನೋವು ಸುಮ್ಮನೆ ಬರ್ತಾ ಇರೋದು, ಗಟ್ ಅಂದರೆ ನಿಮ್ಮ ಸ್ಟಮಕ್ ಹೆಲ್ತ್ ಅದು ಸ್ವಲ್ಪ ಡಿಸ್ಟರ್ಬ್ ಆಗಿರೋ ಥರ, ಕಾನ್ಸ್ಟಿಪೇಷನ್, ಇಲ್ಲ ಡಯೇರಿಯಾ ಅದೆಲ್ಲ ಜಾಸ್ತಿಯಾಗಿ ಕಾಣಿಸ್ಕೋತಾ ಇದ್ದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ. ಈ ಹಾರ್ಮೋನ್ಸ್ ಬಗ್ಗೆ ಮತ್ತು ಎಂಡೋಕ್ರೈನಾಲಜಿನ ಫಸ್ಟ್ ಅದ್ರ ಬಗ್ಗೆ ಸ್ಟಡಿ ಮಾಡಿದ್ದು ಹೆನ್ರಿ ಆರ್ ಹರೋವರ್ ಅಂತ. ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನು ದೇಹದಲ್ಲಿ ಆಗುತ್ತೆ, ಇದರಿಂದಾನೇ ನಮ್ಮ T3, T4 ಲೆವೆಲ್ಸ್ ಏನಿದೆ ಅದು ಬಹಳಷ್ಟು ಇಂಬ್ಯಾಲೆನ್ಸ್ ಆಗಿ ವರ್ಕ್ ಮಾಡಿ ನಿಮ್ಮ TSHಗೆ ಸಿಗ್ನಲ್ಸ್ ಕರೆಕ್ಟಾಗಿ ಕೊಡೋಲ್ಲ, ಕಡಿಮೆ ಆಗಿದೆಯೋ ಜಾಸ್ತಿ ಆಗಿದೆಯೋ ಅಂತ. ಸೊ ವೆನ್ TSH's ಲೆವೆಲ್ಸ್ ಆರ್ ಇಂಪೇರ್ಡ್, TSH ಮತ್ತು TRH ಲೆವೆಲ್ಸ್ ಏನು ಇಂಪೇರ್ಮೆಂಟ್ ಆಗುತ್ತೆ, ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಸೊ ಆಗ ಯು ವಿಲ್ ಫೇಸ್ ದ ಸಿಂಪ್ಟಮ್ಸ್ ಹೈಪೋ ಆರ್ ಹೈಪರ್ ಥೈರಾಯ್ಡಿಸಮ್. ಏನೇ ಆಗಿರಲಿ, ಹೈಪರ್ ಅಂತ ಅಂದರೆ ಪತ್ತಲ ಹೊನೆವಾಲ ಥೈರಾಯ್ಡ್, ಹೈಪೋ ಅಂತ ಅಂದರೆ ಮೋಟಾ ಹೊನೆವಾಲ ಥೈರಾಯ್ಡ್. ಇದರಲ್ಲಿ ಈ ಫುಡ್ಸ್ನ ಇಮೇಜಸಲ್ಲಿ ತೋರಿಸಿರೋ ಬ್ರೊಕೋಲಿ ಆಗಿರ್ಬೋದು, ರ್ಯಾಡಿಶ್ ಆಗಿರ್ಬೋದು,
ನಿಮ್ಮ ಕ್ಯಾಬೇಜ್ ಆಗಿರ್ಬೋದು, ಇದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಯಾಕಪ್ಪ ಅಂತ ಅಂದರೆ ಅದರಲ್ಲಿ ಗೈಟ್ರೋಜನ್ ಅನ್ನೋ ಎಲಿಮೆಂಟ್ ನಿಮ್ಮದು ಅಯೋಡಿನ್ ಕನ್ಸಂಪ್ಷನ್ಗೆ ಇಂಪೇರ್ಮೆಂಟ್ ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾಗಿ ಡೀಪಾಗಿ ಕೆಮಿಕಲಿ ಇಫ್ ಯು ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪಿಟ್ಯುಟರಿ ಗ್ಲ್ಯಾಂಡ್ ಏನಿದೆ ವಿಚ್ ಇಸ್ ಕಂಟ್ರೋಲ್ಡ್ ಬೈ ಹೈಪೋಥಾಲಮಸ್ ಇನ್ ಯುವರ್ ಬ್ರೈನ್, ಇದೆಲ್ಲ ನಿಮ್ಮ ಎಮೋಷನ್ಸ್ ಏನಿದೆ, ಎಮೋಷನ್ಸ್ ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. TSH ಮತ್ತು TRH ಆಮೇಲೆ ಆ್ಯಂಟಿಬಾಡಿ ಲೆವೆಲ್ಸ್ ಏನು ಇಂಪೇರ್ಮೆಂಟ್ ಆಗುತ್ತೆ ದೇಹದಲ್ಲಿ, ಅದರ ಥೈರಾಯ್ಡ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ಗ್ಲ್ಯಾಂಡ್ ಫಾರ್ ಮೆನಿ ಆರ್ಗನ್ಸ್, ಲೈಕ್ ಫಾರ್ ಯುವರ್ ಹಾರ್ಟ್ ಫಂಕ್ಷನ್, ನಿಮ್ಮದು ಹಾರ್ಟ್ ಆಗಿರಲಿ, ಸ್ಕಿನ್ ಆಗಿರಲಿ, ಲಿವರ್ ಆಗಿರಲಿ, ಗಟ್ ಹೆಲ್ತ್ ಆಗಿರಲಿ, ಮೆಟಬಾಲಿಸಮ್ ನಿಮ್ಮದು ಏನೇ ಡೈಜೆಸ್ಟಿವ್ ಸಿಸ್ಟಮ್ದು, ಇದಕ್ಕೆಲ್ಲ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದೇ. ಆಮೇಲೆ ಈ ಎಮೋಷನ್ಸ್ ಏನಿದೆ, ನಾವು ಸ್ಟ್ರೆಸ್ ಜಾಸ್ತಿ ತೊಗೋತೀವಿ ಮಹಿಳೆಯರಲ್ಲಿ, ಲೈಕ್ ಸ್ಟ್ರೆಸ್ ಯಾವುದಾದ್ರೂ ಆಗಿರ್ಬೋದು. It could be from your relationship, it could be from your family issues, it could be from your money issues, it could be from your income, it could be from anything, it could be. But it is going to affect your gut health. Gut health ಅಂದರೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್. ಒಂದ್ಸಲಿ ನಿಮ್ಮದು ಗಟ್ ಹೆಲ್ತ್ ಇನ್ಫ್ಲಮೇಷನ್ ಆದರೆ ಅಲ್ಲಿ ಗಟ್ ಲೀಕೇಜ್ ಆಗುತ್ತೆ. ಗಟ್ ಲೀಕೇಜ್ ಆದರೆ ನಿಮ್ಮದು ಏನು ಹ್ಯಾಪಿ ಹಾರ್ಮೋನ್ಸ್, ಏನು 4 ಹ್ಯಾಪಿ ಹಾರ್ಮೋನ್ಸ್ ಇದೆ ಅದರದ್ದು ಪರ್ಸೆಂಟೇಜ್ ಬಾಡಿಯಲ್ಲಿ ಕಡಿಮೆ ಆಗಿ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆಗುತ್ತಾ ಹೋಗುತ್ತೆ. ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆದರೆ ಇಟ್ ಈಸ್ ಲೈಕ್ ಯು ಆರ್ ವೆಲ್ಕಮಿಂಗ್ ಅ ಡಿಸೀಸಸ್ ಇನ್ ಯುವರ್ ಬಾಡಿ. ಡಿಸ್ಈಸಸ್ ಅಂದರೆ ಲೈಕ್ ಫ್ರಮ್ ನೌ ಆನ್ವರ್ಡ್ಸ್ ಡಿಸ್ಈಸಸ್ ಅನ್ನೋ ವರ್ಡ್ಗಿಂತ ಬ್ರೇಕ್ ಡೌನ್ ಅನ್ನೋ ವರ್ಡ್ನ ಯೂಸ್ ಮಾಡಿ. ನಿಮ್ಮ ಸ್ಕಿನ್ನಲ್ಲಿ ಚೇಂಜಸ್ ಕಾಣಿಸುತ್ತೆ, ಫೇಶಿಯಲ್ ಹೇರ್, ಆಮೇಲೆ ಕಲೆಗಳು. ಮಲಗಿದಾಗ ಸ್ನಾರಿಂಗ್ ಜಾಸ್ತಿ ಆಗುತ್ತೆ, ಅಂದರೆ ಗೊರಕೆ ಹೊಡೆಯೋದು, ಲೈಕ್ ಇಂಪೇರ್ಮೆಂಟ್ ಇನ್ ಯುವರ್ ಬ್ರೀತಿಂಗ್ ಸಿಸ್ಟಮ್ ಆಲ್ಸೋ ಇಟ್ ಕಾಸಸ್. ಸೊ ಮೇನ್ ಈ ಸ್ಟ್ರೆಸ್ನ ಹೇಗೆ ರಿಲೀಸ್ ಮಾಡ್ಬೋದು, ಆಮೇಲೆ ಆಗಿರೋ ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡ್ಬೋದು, ಇದಕ್ಕೆ ಒಂದು ಸೂಪರ್ ಸೀಕ್ರೆಟ್ ಜಪಾನೀಸ್ ಟ್ರೆಡಿಷನಲ್ ಟೆಕ್ನಿಕ್, ಏನ್ಷಿಯಂಟ್ ಸೈನ್ಸ್ ಟೆಕ್ನಿಕ್, ವೆರಿ ಪವರ್ಫುಲ್ ಟೆಕ್ನಿಕ್. ಬಿಕಾಸ್ ಇನ್ ದ ಇಂಡಿಯನ್ ಸೊಸೈಟಿ 10 ಜನರಲ್ಲಿ ಒಬ್ಬರು ಯಾರಾದ್ರೂ ಲೈಫ್ ಸ್ಟೈಲ್ ಡಿಸೀಸಸ್ನ ಕಡೆಯಿಂದ ಬಳಲ್ತಾ ಇದ್ದಾರೆ. ಲೈಫ್ ಸ್ಟೈಲ್ ಡಿಸೀಸ್ ನಾವು ಫ್ರಮ್ ಅವರ್ ಟೀಮ್ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಕೆಟೆಡ್. ಆಮೇಲೆ ಇದು ಯೂನಿವರ್ಸ್ನ ಕನ್ಫ್ಯೂಸ್ ಮಾಡೋ ವರ್ಡ್. ಸೊ ನೀವು ಇನ್ಮೇಲೆ ಡಿಸ್ಈಸ್ ಅನ್ನೋ ವರ್ಡನ್ನು ನಿಮ್ಮ ಡಿಕ್ಷನರಿಯಿಂದ ತೆಗೆದು ಬ್ರೇಕ್ ಡೌನ್ ಅನ್ನೋ ವರ್ಡ್ನ ಯೂಸ್ ಮಾಡಲಿಕ್ಕೆ ಶುರು ಮಾಡಿ. ನಿಮ್ಮದು ಯಾವುದೇ ಏರಿಯಾ ಆಫ್ ಲೈಫ್ ಆಗಿರಲಿ. ಸೊ ಏನೇನು ಚೇಂಜಸ್ ನೀವು ಕಾಣ್ತೀರಾ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ. ಕಮಿಂಗ್ ಟು ದಿಸ್ holistic approach, alternative therapy approach, we have created 5 step ಬಹಳ ಸಿಂಪಲ್ ಫಾರ್ಮುಲಾ. ಇನ್ ದ ಫಸ್ಟ್ ಸ್ಟೆಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಹೋಲ್ ಬಾಡಿ ವಿಚ್ ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಫಾರ್ ಮೆನಿ ಇಯರ್ಸ್, ಆ್ಯಂಡ್ ಯುವರ್ ಮೈಂಡ್ ಸೆಟ್, ಯುವರ್ ಸೋಲ್. ಬಿಕಾಸ್ ಯಾವುದೇ ಬ್ರೇಕ್ ಡೌನ್ ಆಗಿರಲಿ, ಫಸ್ಟ್ ಇಫ್ ಯು ಅಂಡರ್ಸ್ಟ್ಯಾಂಡ್ ದೀಸ್ 3 ಮೇನ್ ಫ್ಯಾಕ್ಟರ್ಸ್, body, mind and soul, it is easy to rewire mind shifting. Mind set ಏನಿದೆ ಅದನ್ನು ಅಕಾರ್ಡಿಂಗ್ ಟು ಯುವರ್ ಥಾಟ್ಸ್. ಬಿಕಾಸ್ ಏನಾಗುತ್ತೆ ಅಂತ ಅಂದರೆ ಅಕಾರ್ಡಿಂಗ್ ಟು ಸೈಂಟಿಫಿಕ್ ರಿಸರ್ಚ್, ಪರ್ ಡೇ ಹ್ಯೂಮನ್ ಬ್ರೈನ್ 70,000 ಥಾಟ್ಸ್ನ ಥಿಂಕ್ ಮಾಡ್ತಾರೆ. ಆ 70,000 ಥಾಟ್ಸ್ ಯಾವಾಗಲೂ ಪಾಸಿಟಿವ್ ಆಗೇ ಇರುತ್ತೆ. ನಾವು ಹೈ ವೈಬ್ರೇಷನ್, ಹೈ ಫ್ರೀಕ್ವೆನ್ಸಿಯಲ್ಲಿ ನಾವು ವೈಬ್ರೇಟ್ ಮಾಡ್ತೀವಿ ನಮ್ಮ ಥಾಟ್ಸ್ನ. ಹಾಗಾಗಿ ಹೆಲ್ದಿ ಥಾಟ್ಸ್, ಪಾಸಿಟಿವ್ ಥಾಟ್ಸ್ 24/7 ನಮ್ಮ ಕಾನ್ಷಿಯಸ್ ಮೈಂಡಲ್ಲಿ ಇರುತ್ತೆ ಅಂತ. ಇಟ್ ಈಸ್ ಆಬ್ವಿಯಸ್ ಲೈಕ್ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಪರ್ಸನ್ಸ್, ನೆಗೆಟಿವ್ ಸಿಚುವೇಶನ್ಸ್ ನಮ್ಮ ಲೈಫಲ್ಲಿ ನಾವು ಎನ್ಕೌಂಟರ್ ಮಾಡೇ ಮಾಡ್ತೀವಿ ಡೈಲಿ ಬೇಸಿಸ್ ಮೇಲೆ.
ಬಟ್ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಬಿಲೀಫ್ಸ್, ನೆಗೆಟಿವ್ ಸಿಚುವೇಶನ್ಸ್ನ ಹೇಗೆ ಟ್ಯಾಕಲ್ ಮಾಡಬೇಕು, ಹೇಗೆ ರಿವೈರ್ ಮಾಡ್ಕೋಬೇಕು ನಿಮ್ಮ ಮೈಂಡ್ಸೆಟ್ನ, ಜಸ್ಟ್ ಟು ಕೀಪ್ ಯುವರ್ ಸೆಲ್ಫ್ ಹೆಲ್ದಿ, ಬಿಕಾಸ್ ಹೆಲ್ತ್ ಈಸ್ ವೆಲ್ತ್. ಆಮೇಲೆ ಲೈಕ್ ಇಲ್ಲಪ್ಪ ನಾವು ಲೈಫ್ ಲಾಂಗ್ ಮೆಡಿಸಿನ್ಸ್ ತೊಗೋತೀವಿ, ನಮ್ಮ ಹತ್ರ ಟೈಮ್ ಇದೆ, ಎನರ್ಜಿ ಇದೆ, ಮೋಸ್ಟ್ ಇಂಪಾರ್ಟೆಂಟ್ಲಿ ದುಡ್ಡಿದೆ, ಈ ವರ್ಕ್ಶಾಪ್ ನಿಮಗೆ ಸೂಟಬಲ್ ಆಗಲ್ಲ. ಬಟ್ ಹೂಎವರ್ ವಾಂಟ್ಸ್ ಟು heal their lifestyle diseases naturally with the Japanese tradition technique and most powerful GC circle technique. ಇದನ್ನು ನೀವು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಖಂಡಿತವಾಗ್ಲೂ ಸಿಗಲ್ಲ, ಬಿಕಾಸ್ ಇಟ್ಸ್ ವೆರಿ ಏನ್ಷಿಯಂಟ್ ಟೆಕ್ನಿಕ್, ಏನ್ಷಿಯಂಟ್ ಸೀಕ್ರೆಟ್ ಮೆಥಡಾಲಜಿ ಟು ರಿವರ್ಸ್ ಯುವರ್ ಥೈರಾಯ್ಡ್, ಡಯಾಬಿಟಿಸ್, PCOD, weight loss. So almost 5,500 women, they have taken benefit out of this technique and they have reversed their lifestyle disease. So 2 hour ನಿಮ್ಮ ಲೈಫಿಂದ ನೀವು ಕೊಡ್ಬೋದು ಅನ್ಕೋತೀನಿ. ಯಾರಿಗೆಲ್ಲ ಲೈಕ್ ಇಂಟ್ರೆಸ್ಟ್ ಇದೆ, they can join this free 2 hours workshop. ವಾಟ್ಸಪ್ ನಂಬರಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೋದು. ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಆ್ಯಂಡ್ ಲೈಫ್ ಸ್ಟೈಲ್ ಡಿಸೀಸಸ್ ಏನಿದೆ ಅದು ನ್ಯಾಚುರಲಿನೂ ನೀವು ರಿವರ್ಸ್ ಮಾಡ್ಬೋದು, ಆಮೇಲೆ ಕಂಟ್ರೋಲಲ್ಲಿ ಮಾಡ್ಕೋಬಹುದು. ವಿಡಿಯೋನ ಎಷ್ಟೊತ್ತಿಗೂ ಪೇಷನ್ಸಿಂದ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.